ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದ ಸಂರಕ್ಷಣೆಯಲ್ಲಿ ನೀವೀಗ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈಗಿನ ಒಂದು ಎನರ್ಜಿ ಯಾವ ರೀತಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಈ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ ನನಗೆ ನಿಜವಾಗ್ಲೂ ಗೈಡ್ ಮಾಡ್ತಾ ಇದೆಯಾ, ಇದು ಖಂಡಿತ ಮುಂದಿನ ಭವಿಷ್ಯದಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನನಗೆ ಸಹಾಯ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನೀವೀಗ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅದಕ್ಕೆ ಇಲ್ಲಿ ನಿಮಗೆ ಒಂದು ಉತ್ತರ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಕೆಲವರು ಈ ಯೋಚನೆಯ ಮೂಲಕವೂ ಕೂಡ ನೀವು ಈ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ. ಹಾಗಾಗಿ ಇದೇ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಎಲ್ಲರಿಗೂ ಅಲ್ಲ, ಆದರೆ ಖಂಡಿತ ಈ ಎನರ್ಜಿಯ ಫೀಲ್ ಇಲ್ಲಿ ಆಗ್ತಾ ಇದೆ ಅಂದರೆ ಕೆಲವರಿಗೆ ಈ ರೀತಿಯ ಒಂದು ಗೊಂದಲ, ಈ ರೀತಿಯ ಒಂದು ವಿಚಾರ ಮನಸ್ಸಲ್ಲಿ ಮೂಡಿದೆ, ಅಂದರೆ ಒಂದು ಪ್ರಶ್ನೆ ಮೂಡಿದೆ. ಅದಕ್ಕೆ ಉತ್ತರ ಕೂಡ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಹೀಲಿಂಗ್ಸ್ ಕಾರ್ಡ್ ಆಗಿರ್ಬೋದು, ಒಂದು ಸಾಮಾನ್ಯ ಭವಿಷ್ಯ ಹೇಳೋದು ಅಂತ ಅಲ್ಲ, ಅದು ಮನಸ್ಸು, ಭಾವನೆಗಳು ಮತ್ತು ಆತ್ಮಕ್ಕೆ ದಾರಿ ತೋರಿಸುವ ಒಂದು ಮಾರ್ಗದರ್ಶನವಾಗಿರುತ್ತೆ. ನೀವು ನಂಬಿದ ಗುರುವಿನಲ್ಲಿ, ಹಾಗೆ ನೀವು ನಂಬಿದ ದೈವಶಕ್ತಿಗಳಲ್ಲಿ, ಹಾಗೆ ನೀವು ಮಾಡ್ತಾ ಇರುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಂಬಿಕೆ ಇಟ್ಟು ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ, ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ, ಈ ಕಾರ್ಡ್ಸ್ಗಳ ಎನರ್ಜಿಗೆ ನೀವು ಈ ಸಮಯದಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂದರೆ, ಕಾರ್ಡ್ಸ್ಗಳ ಮೂಲಕ ನಿಮ್ಮ ಒಳಗಿನ ಸ್ಥಿತಿ, ಅದು ಥಾಟ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಏನಿದೆ ಅನ್ನೋದನ್ನು ತಿಳಿದು ಜೀವನದಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವ ಸೂಚನೆ ಕೊಡುವ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನ ವಿಧಾನವಾಗಿದೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್. ಅಂದರೆ ಇದು ನಿಮ್ಮ ಪ್ರಶ್ನೆಯಾಗಿತ್ತು, ಇದಕ್ಕೆ ಉತ್ತರ ಇಲ್ಲಿ ಸಿಗ್ತಾ ಇದೆ. ಇದು ನಾಳೆ ಏನಾಗುತ್ತೆ ಅಂತ ಹೇಳೋದಲ್ಲ, ನೀವೀಗ ಎಲ್ಲಿ ನಿಂತಿದ್ದೀರಾ, ಮುಂದೆ ಹೇಗೆ ಹೋಗಬೇಕು ಅಂತ ಹೇಳುತ್ತೆ. ಅಂದರೆ ನಿಮ್ಮನ್ನು ಹೀಲ್ ಮಾಡಿ ನಿಮ್ಮ ಗಾಯಗಳನ್ನು, ಎಮೋಷನಲ್ಗಳನ್ನು, ಹಾಗೆ ಕೆಲವು ಬೆಂಬಿಡದ ಒಂದು ನೋವುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ಹಾಗೆ ನಿಮ್ಮೊಳಗಿನ ನೋವನ್ನು ಕೂಡ ಹೊರಗೆ ತರುತ್ತೆ. ನೀವು ಮರೆಮಾಚಿಕೊಂಡಿರುವ ದುಃಖ, ಭಯ, ನಿರಾಶೆ ಇವೆಲ್ಲವನ್ನು ನಿಮ್ಗೆ ತೋರಿಸುತ್ತೆ. ನೀವು ನೋವು ಅನುಭವಿಸ್ತಾ ಇದ್ದೀರಾ, ಅನಿವಾರ್ಯ ಸ್ಥಿತಿಯಲ್ಲಿದ್ದೀರಾ, ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ. ಹಾಗೆ ಸ್ವಯಂ ಪ್ರೀತಿ, ಸೆಲ್ಫ್ ಲವ್ ಕಲಿಸುತ್ತೆ. ನಿಮ್ಮನ್ನು ನೀವೇ ಗೌರವಿಸಿ, ಪ್ರೀತಿಸಿ ಅಂತ ಹೇಳಿ ಸೂಚನೆಗಳನ್ನು ಕೊಡುತ್ತೆ. ಬಿಡುವ ಶಕ್ತಿಯನ್ನು ಕಲಿಸ್ಕೊಡುತ್ತೆ. ಹಳೆಯ ನೆನಪು, ಸಂಬಂಧ, ನೋವು ಇವನ್ನು ಬಿಟ್ಟು ಮುಂದೆ ಹೋಗು ಅಂತ ಹೇಳುತ್ತೆ. ಹಾಗೆ ಧೈರ್ಯ ಮತ್ತು ಭರವಸೆ ನೀಡುತ್ತೆ. ಇದು ಕಷ್ಟಕಾಲದ, ಆದರೆ ನೀವು ಇದನ್ನು ದಾಟ್ತೀರಾ ಅನ್ನೋ ಒಂದು ಒಳಗಿನ ಶಕ್ತಿಯನ್ನು ನಿಮಗೆ ಕೊಡುತ್ತೆ. ನಿಮ್ಮ ಆತ್ಮದ ದಾರಿಯನ್ನು ತೋರಿಸುತ್ತೆ. ನಿಮ್ಮ ಜೀವನದ ಉದ್ದೇಶ ಹಾಗೆ ಏನು ಅನ್ನೋದರ ಬಗ್ಗೆ ನೀವು ಗಮನ ಕೊಡಬೇಕು ಅನ್ನೋ ರೀತಿಲಿ ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗೆ ನಿಮ್ಮ ಹೃದಯದ ಗಾಯಗಳಿಗೆ ಮದ್ದು ಹಾಕುವ ದಿವ್ಯ ಮಾರ್ಗದರ್ಶನವನ್ನು ಕೂಡ ಇದು ಕೊಡ್ತಾ ಇದೆ. ಯಾರಾದರೂ ಹೇಳ್ತಾರೆ ನನಗೆ ಕೆಲಸ ಇಲ್ಲ, ಮನಸ್ಸು ತುಂಬ ಬೇಜಾರಲ್ಲಿದೆ. ಹೀಲಿಂಗ್ ಕಾರ್ಡ್ಸ್ ಹೇಳೋದು ಹೀಗಿರ್ಬೋದು, ಮೊದಲು ನಿನ್ನ ಮನಸ್ಸನ್ನು ಶಾಂತ ಮಾಡು, ನಿನ್ನ ಮೇಲೆ ನಂಬಿಕೆ ಇಡು, ಅವಕಾಶ ತಾನಾಗಿ ಬರುತ್ತೆ. ಆದರೆ ನೀನು ಒಳಗಿನಿಂದ ಬಲವಾಗಬೇಕು ಅಂದರೆ ನಿನ್ನನ್ನು ನೀನು ಮೊದಲು ನಂಬು, ಪ್ರೀತಿಸು, ಹಾಗೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗು. ಜೀವನದ ಏರಿಳಿತಗಳು ನಿನ್ನದೇ ಆದ ಕರ್ಮದ ಫಲಗಳಾಗಿವೆ. ಅವುಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ, ಕಳ್ಕೊಳ್ಳೋಕ್ಕೆ, ಹಾಗೆ ಕೆಲವೊಂದು ಪಾಠ ಕಲೀಲಿಕ್ಕೆ, ಕೆಲವು ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ನಾನು ನಿನಗೆ ದಾರಿ ತೋರಿಸ್ತೀನಿ ಅನ್ನೋದು ಈ ಒಂದು ಸಂದೇಶದ ಒಂದು ವಾಣಿಯಾಗಿದೆ. ಇದನ್ನು ನೀವು ಯಾವ ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಂಡು ನೋಡ್ತೀರೋ ಆ ಗುರುವಿನಿಂದ, ಆ ದೈವಶಕ್ತಿಗಳಿಂದ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಒಂದು ಸಂದೇಶ ನಿಮಗೆ ಮಾರ್ಗದರ್ಶನದ ಮೂಲಕ ಸಿಗ್ತಾ ಹೋಗುತ್ತೆ. ಹೀಲಿಂಗ್ ಕೂಡ ಆಗ್ತೀರಾ. ಇದು ಕೆಲವರ ಮನಸ್ಸಿನ ಒಂದು ಮಾತಾಗಿತ್ತು. ಇಲ್ಲಿ ಅದಕ್ಕೆ ಉತ್ತರ ಮೊದಲನೇದಾಗಿ ಸಿಕ್ಕಿದೆ. ಹಾಗಾದರೆ ಈಗಿನ ಇನ್ನೊಂದು ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವುದನ್ನು ಯೋಚಿಸ್ತಾ ಇದೆ ಅಂದರೆ, ನೀವು ಒಂದು ಹರಕೆಯನ್ನು ಮಾಡ್ಕೊಂಡಿದ್ರಿ, ಅದನ್ನು ತೀರ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ತಂದೆ, ತಾಯಿ, ಹಾಗೆ ಯಾರೋ ನಿಮಗೆ ಸಂಬಂಧಪಟ್ಟವರು ಕೆಲವು ಹರಕೆಗಳನ್ನು ಮಾಡ್ಕೊಂಡಿದ್ದೀರಾ. ಹಾಗೆ ಕೆಲವರಿಗೆ ಮಾತು ಕೊಟ್ಟಿದ್ದೀರಾ, ಅವ್ರು ಕೊಟ್ಟಿರ್ಬೋದು, ಇಲ್ಲ ನೀವು ಕೊಟ್ಟಿರ್ಬೋದು. ಆದರೆ ಅವುಗಳನ್ನು ನಿಮಗೆ ತೀರ್ಸೋಕ್ಕಾಗ್ತಾ ಇಲ್ಲ, ಆ ಜಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿಂದ ಒಂದು ಬ್ಲಾಕೇಜ್ಗಳು ಶುರುವಾಗಿದೆ ಅಂತಲೂ ಹೇಳ್ಬೋದು. ಈ ರೀತಿ ಒಂದು ಸಮಸ್ಯೆ ನಿಮಗೆ ಎದುರಾಗಿದೆ. ಆದರೆ ಅದರಿಂದ ಹೊರಗೆ ಬರಬೇಕು ಅನ್ನೋ ಆಸೆ ನಿಮಗಿದೆ. ಆದರೆ ಅನಿವಾರ್ಯದ ಸ್ಥಿತಿಗತಿಗಳಾಗಿರ್ಬೋದು, ಕೆಲವು ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನೀವು ಎಷ್ಟು ಅನಿವಾರ್ಯವಾಗಿದ್ದೀರಾ ಅಂದರೆ ನೀವು ಹೋಗಿ ಆ ಪ್ರಾಮಿಸನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವರು ಅದನ್ನು ತಡೀತಾ ಇದ್ದಾರೆ, ಇಲ್ಲ ಇಗ್ನೋರ್ ಮಾಡ್ತಾ ಇದ್ದಾರೆ, ಇಲ್ಲ ನೀವು ಹೋಗೋದನ್ನು ಕೂಡ ಅಂದರೆ ನಿಮ್ಮ ಮಾತುಗಳನ್ನು ಕೂಡ ಅಸಡ್ಯವಾಗಿ ತಗೊಳ್ತಾ ಇದ್ದಾರೆ. ಇದರಿಂದ ನಿಮಗೆ ತುಂಬ ನೋವಾಗಿದೆ.
ಆದರೆ ಇದೇ ಬ್ಲಾಕೇಜ್ಗಳನ್ನು ತರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ವಾಸ್ತವವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾರಿಗಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಮಾತನ್ನು ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ದೇವರ ಹತ್ರ, ಗುರುವಿನ ಹತ್ರ ಕುಳಿತು ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೆ, ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನ್ನ ಪರಿಸ್ಥಿತಿ ಇದಾಗಿದೆ, ಹಾಗಾಗಿ ನನ್ನನ್ನು ಕ್ಷಮಿಸ್ಬಿಡಿ ಅನ್ನೋ ರೀತಿಲಿ ನೀವು ದಿನನಿತ್ಯ ಒಂದು 21 ದಿನ ಈ ರೀತಿ ಪ್ರಾರ್ಥನೆ ಮಾಡಿದರೆ ನೀವೊಂದು ರಿಮೂವ್ ಆಗ್ತೀರಾ ಆ ಎನರ್ಜಿಯಿಂದ. ಖಂಡಿತ ಆ ಒಂದು ನೀವು ಏನು ಶಬ್ದಗಳ ಮೂಲಕ ಹೇಳೋಕ್ಕಾಗ್ತಾ ಇಲ್ಲ, ಆದರೆ ಮಾನಸಿಕವಾಗಿ ನೀವು ಹೇಳ್ತಾ ಇದ್ದೀರಾ ಒಂದು ಪ್ರಾರ್ಥನೆ ಮೂಲಕ ಅಂದರೆ ಖಂಡಿತ ಅದು ಅವರಿಗೆ ತಲುಪುತ್ತೆ. ಎಲ್ಲೋ ಒಂದು ರೀತಿಲಿ ಅವರಿಗೊಂದು ವಿಷಾದವಾದ ವಿಚಾರ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ, ಎಲ್ಲೋ ಅವರಿಗೆ ಅನಿವಾರ್ಯ ಇರ್ಬೋದು, ಹಾಗಾಗಿ ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಆಗ ಅವರು ಕ್ಷಮಿಸ್ತಾರೆ. ದೇವರು ಕೂಡ ಅಂದರೆ ನೀವು ನಂಬಿದ ಗುರುವು ಕೂಡ ಇದನ್ನು ಗಮನಿಸ್ತಾ ಇರೋದ್ರಿಂದ ಅವರು ನಿಮಗೆ ಈ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ನೀವು ಯಾರಿಗಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಮಾತನ್ನು ಪೂರ್ಣಗೊಳಿಸ್ಕೊಳ್ಳಿಲ್ಲ ಅಂದರೂ ಕೂಡ ಅದು ಒಂದು ಬ್ಲಾಕೇಜನ್ನು ತರುತ್ತೆ. ಅದೇ ಬ್ಲಾಕೇಜ್ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ತರ್ತಾ ಇದೆ. ಹಾಗಾಗಿ ಯಾರಿಗಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಅದನ್ನು ಪೂರ್ಣಗೊಳಿಸ್ಕೊಳ್ಳಿ. ಅಂದರೆ ನೀವೇ ಕಡೆಗಣಿಸಿದ್ದೀರಾ, ಇಲ್ಲ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ದೀರಾ, ಅದು ಯಾರಿಗೇ ಆಗಿರ್ಬೋದು, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಈ ಥರ ಸಂಬಂಧ ಅದಾಗಲೇ ತುಂಬ ವರ್ಷಗಳಾಗ್ಬಿಟ್ಟಿದೆ. ಅವರು ಏನೋ ಭಾವನಾತ್ಮಕವಾಗಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ, ಆದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಲಿ ಆ ವಿಚಾರದ ಬಗ್ಗೆ ಯಾವಾಗ ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ರೀತಿಲಿ ಅವರು ಯೋಚಿಸ್ತಾ ಇರ್ಬೋದು. ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗೋದನ್ನು ತಡೀತಾ ಇದೆ ಆ ಬ್ಲಾಕೇಜ್. ಅಂದರೆ ನಿಮಗೆ ಅದನ್ನು ಪೂರ್ಣಗೊಳಿಸ್ಕೊಂಡು ಮುಂದೆ ಹೋಗು ಅಂದರೆ ಅಲ್ಲಿಯವರೆಗೂ ನಾನು ನಿನ್ನನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಲಿ ಆ ಬ್ಲಾಕೇಜ್ ಅಡ್ಡ ಬಂದಿದೆ. ಅದು ಅವರ ಮನಸ್ಸಿನ ಒಂದು ವೇದನೆ ಆಗಿರ್ಬೋದು, ಇಲ್ಲ ನೀವೇ ಅದನ್ನು ಕಡೆಗಣಿಸ್ತಾ ಇರುವ ಒಂದು ವಿಚಾರ ಆಗಿರ್ಬೋದು. ಇದರಿಂದ ಬ್ಲಾಕೇಜ್ಗಳು ಉಂಟಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಕೆಲವರಿಗೆ. ಹಾಗಾಗಿ ನೀವು ಯಾರಿಗಾದರೂ ಮಾತನ್ನು ಕೊಟ್ಟಿದ್ದೀರಾ ಅಂದರೆ ಅದನ್ನು ಪೂರ್ಣಗೊಳಿಸ್ಕೊಳ್ಳಿ. ಇಲ್ಲ ಅಂದರೆ ಆ ಎನರ್ಜಿನ ತಪ್ಪಾಯಿತು ಅನ್ನೋ ರೀತಿಲಿ ಪಶ್ಚಾತ್ತಾಪ ಪಟ್ಟು ಗುರುವಿನ ಬಳಿ ಹೇಳಿಕೊಂಡು, ಇಲ್ಲ ಮನಸ್ಸಲ್ಲಿ ಒಂದು ಧ್ಯಾನದ ಮೂಲಕ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ. ಅದು ಕೂಡ ಏನೋ ರಿಮೂವ್ ಮಾಡ್ಕೊಳ್ಬೇಕು, ಅದರಿಂದ ನಾನು ಹೊರಗೆ ಬರ್ತೀನಿ ಅನ್ನೋ ಭಾವ ಇರಬಾರ್ದು, ಅನಿವಾರ್ಯತೆ ಇರಬೇಕು. ಅಂದರೆ ನಿಮ್ಮಿಂದ ಅದು ಆಗ್ತಾ ಇಲ್ಲ ಪಶ್ಚಾತ್ತಾಪ ಪಟ್ಟು ಹೇಳ್ಕೊಂಡಾಗ ಭಗವಂತ ಕೂಡ ಒಲಿತಾರಲ್ಲ, ಆ ರೀತಿ ಇರಬೇಕು. ಆಗ ಮಾತ್ರ ನೀವು ಆ ಎನರ್ಜಿಯಿಂದ ಹೊರಗೆ ಬರ್ತೀರ. ಹಾಗೆ ಕೆಲವರು ದೇವರಲ್ಲಿ ಹರಕೆ ಕಟ್ಕೊಂಡಿದ್ದೀರಾ ಅಂದರೆ ನನಗೆ ಈ ಇಚ್ಛೆ ಈಡೇರಿದ್ರೆ ನಾನು ಬರ್ತೀನಿ ಏನೋ ಒಂದು ರೀತಿಯಲ್ಲಿ, ಅದು ನಿಮ್ಮ ಕುಲದೇವರಿಗಾಗಿರ್ಬೋದು, ಗ್ರಾಮ ದೇವತೆಗಾಗಿರ್ಬೋದು, ಹಾಗೆ ಇಷ್ಟ ದೇವರಿಗಾಗಿರ್ಬೋದು, ಇಲ್ಲ ಶಿರ್ಡಿಗಾಗಿರ್ಬೋದು, ಇಲ್ಲ ಇನ್ನೂ ಅನೇಕ ರೀತಿಯ ಎನರ್ಜಿಗಳು ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಆ ಒಂದು ಹರಕೆಯನ್ನು ತೀರಿಸ್ಕೊಳ್ಬೇಕು. ಆದಷ್ಟು ಬೇಗನೆ, ಎಷ್ಟಾಗುತ್ತೋ ಅಷ್ಟು ಬೇಗನೆ ಹೋಗಿ ನೀವು ಆ ಹರಕೆಯನ್ನು ತೀರಿಸ್ಕೊಳ್ಳಿ. ಆಗ್ತಾ ಇಲ್ಲ ಅಂತ ಅನ್ಬೇಡಿ, ಪ್ರಯತ್ನ ಪಡಿ. ಗುರುವಿನಲ್ಲಿ ಶರಣಾಗಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ಶರಣಾಗಿ, ನಾನು ಆ ಹರಕೆಯನ್ನು ತೀರಿಸ್ಕೊಳ್ಬೇಕು, ಖಂಡಿತ ನನಗೆ ಸಹಾಯ ಮಾಡಿ ಅಂತೇಳಿ. ಆದರೆ ಹರಕೆ ತೀರಿಸಿಕೊಳ್ಳುವ ಸಮಯ ಕೂಡ ಬಂದರೂ ಕೂಡ ನೀವು ಹೋಗಿಲ್ಲ ಅಂದರೆ ನಿಮ್ಮ ಇಚ್ಛೆ ಪೂರ್ಣಗೊಂಡಿದೆ, ಆದರೂ ಕೂಡ ನೀವು ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಇದು ಕೂಡ ನಿಮ್ಮ ಜೀವನದಲ್ಲಿ ಅಡೆತಡೆಯನ್ನು ತೋರಿಸ್ತದೆ. ಪದೇ ಪದೇ ಅದೇ ರೀತಿ ಒಂದು ರಿಲೇಟೆಡ್ ನೋವುಗಳು, ಕರ್ಮಗಳು ಎದುರಾಗ್ತಾ ಇದ್ದಾವೆ. ಅಂದರೆ ನೆನಪು ಮಾಡ್ತಾ ಇದ್ದೇವೆ, ನೀವು ಹೋಗಿ ಆ ಹರಕೆಯನ್ನು ತೀರಿಸು, ನಿನ್ನ ಕೆಲಸ ಆದಮೇಲೂ ಕೂಡ ಆ ಹರಕೆಯನ್ನು ಯಾಕೆ ಪೂರ್ಣಗೊಳಿಸಿಲ್ಲ ಅನ್ನೋ ರೀತಿಲಿ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾವೆ. ನಿಮ್ಮ ಆತ್ಮ ಒಂದು ಮಾತು ಹೇಳ್ತಾ ಇದೆ, ನೀವು ಒಮ್ಮೆ ಮಾಡಿದ ಪ್ರತಿಜ್ಞೆಗಳು, ನೀವು ಕೊಟ್ಟ ಮಾತುಗಳು ಅವು ಮರೆಯಾಗೋದಿಲ್ಲ, ಅವು ಗಾಳಿಯಲ್ಲಿ ಕಳೆದು ಹೋಗೋದಿಲ್ಲ, ಅವು ನೀವು ಮರೆಮಾಚಿದ್ದೀರಾ, ಅವು ಯಾವತ್ತಿಗೂ ಆ ಎನರ್ಜಿ ದೂರ ಆಗೋದಿಲ್ಲ, ಅವು ಇನ್ನೂ ಎನರ್ಜಿಯಾಗಿ ಜೀವಂತವಾಗಿವೆ. ನಿಮ್ಮ ಕುಟುಂಬ ಕೂಡ ಮಾಡಿದ ಕೆಲವು ಪ್ರತಿಜ್ಞೆಗಳು, ಅಂದರೆ ನಿಮ್ಮ ಪೂರ್ವಜರು, ನಿಮ್ಮ ತಂದೆ ತಾಯಿ ಯಾರಿಗೂ ಮಾತನ್ನು ಕೊಟ್ಟಿದ್ದಾರೆ, ಆ ಮಾತನ್ನು ಪೂರ್ಣಗೊಳಿಸ್ಕೊಂಡಿಲ್ಲ, ಇಲ್ಲ ಅವರ ಅಕ್ಕ ತಂಗಿಯರಿಗೆ ಏನಾದರೂ ಕೊಡ್ತೀನಿ ಅನ್ನೋ ಮಾತಾಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಂದು ಮಾತನ್ನು ಕೊಟ್ಟಿದ್ದಾರೆ, ಇಲ್ಲ ಒಂದು ಹರಕೆಯನ್ನು ಕಟ್ಕೊಂಡಿದ್ದಾರೆ, ಅದು ಅವರಿಂದ ಆಗಿಲ್ಲ. ಕೆಲವೊಂದು ಕರ್ಮ ಸಂಬಂಧಗಳು ಇವೆಲ್ಲವೂ ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಖಂಡಿತ ನೀವು ಮನಸ್ಸು ಮಾಡಿದರೆ ಆ ಒಂದು ಕರ್ಮ ಬಂಧನದಿಂದ ನಿಮ್ಮ ಪೂರ್ವಜರನ್ನು ಕೂಡ ನೀವು ಮುಕ್ತಿ ಕೊಡ್ಬೋದು ಅವರಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅವರ ಹರಕೆಯನ್ನು ನೀವು ತೀರಿಸಿ. ನೀವು ಅಂದ್ಕೊಳ್ಬೋದು, ಅವ್ರು ಯಾರೋ ಕೆಲಸ ಇಲ್ಲದೆ ಹರಕೆ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನಾನು ಯಾಕೆ ನನ್ನ ಸಮಯ ವ್ಯರ್ಥ ಮಾಡಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ಅದು ತಪ್ಪು. ಯಾಕಂದರೆ ಕೆಲವೊಂದು ಸಾರಿ ಅನಿವಾರ್ಯವಾಗಿ ಹೋಗೋಕ್ಕಾಗ್ತಾಯಿಲ್ಲ, ಅದು ಕೆಲವರ ಪ್ರಶ್ನೆ. ಇನ್ನೊಬ್ಬರಿಗೆ ನಾನು ಯಾಕೆ ಆ ಹರಕೆಯನ್ನು ತೀರಿಸ್ಲಿ ಅನ್ನೋದು ಇನ್ನೊಬ್ಬರ ಪ್ರಶ್ನೆ. ಆದರೆ ನೀವು ಆ ಹರಕೆಯನ್ನು ತೀರಿಸಲಿಲ್ಲ ಅಂದರೆ ಅದು ನಿಮ್ಮ ಪೂರ್ವಜರೇ ಮಾಡಿದ್ದಾಗಿರ್ಬೋದು, ಯಾರೇ ಮಾಡಿದ್ದಾಗಿರ್ಬೋದು, ನೀವು ಕೂಡ ಆ ಕರ್ಮಕ್ಕೆ ಒಳಗಾಗ್ತೀರಿ. ಯಾಕಂದರೆ ಅದು ನಿಮ್ಮದೇ ಆದ ಕುಟುಂಬ. ಆ ಮಾತುಗಳನ್ನು ನೀವು ನೆನಪು ಮಾಡಿಕೊಂಡು ನೆರವೇರಿಸ್ತಾ ಇದ್ದೀರಾ, ಅಥವಾ ನೆರವೇರಿಸುವ ಸಮಯ ಕೂಡ ಬಂದಿದೆ ಅಂತೇಳಿ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಕುಟುಂಬದ ಆತ್ಮಗಳು ಕೂಡ ಇನ್ನೂ ಹಳೆಯ ಬಾಧೆ, ಹಳೆಯ ಸಾಲ, ಹಳೆಯ ನೋವು ಇವೆಲ್ಲ ಬಿಡೋ ಸಮಯ ಇದೆ, ಬಂದಿದೆ ಈಗ ಅಂತ ಸೂಚನೆ ಕೂಡ ಇಲ್ಲಿ ಕೊಡ್ತಾ ಇದ್ದಾವೆ ಈ ಒಂದು ಎನರ್ಜಿ. ಇಂತಹ ಹಳೆಯ ತಪ್ಪುಗಳ ಬಗ್ಗೆ ಗಿಲ್ಟ್ ಇಟ್ಕೊಳ್ಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಸಂಬಂಧಗಳಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಇಟ್ಕೊಳ್ಳಿ, ಕ್ಷಮೆ ಕೊಡಿ ಕೆಲವೊಂದು ವಿಚಾರಗಳಿಗೆ, ನಿಮಗೂ ಕೂಡ ಇತರರಿಗೂ ಕೂಡ.
ಯಾಕಂದರೆ ಕ್ಷಮೆ ಅಂದರೆ ಕರ್ಮವನ್ನು ಮುಗಿಸುವ ದೊಡ್ಡ ಕೀಲಿ ಕೈಯಾಗಿದೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಿದ್ರೆ, ನೀವು ಮಾಡಿದ ಒಳ್ಳೆಯದು ವ್ಯರ್ಥ ಆಗಿಲ್ಲ. ಅದು ಈ ರೀತಿಯ ಒಂದು ಎನರ್ಜಿಗಳಿಗೆ ಅದು ಬ್ಲಾಕೇಜ್ಗಳಾಗಿ ಇರೋದ್ರಿಂದ ಅವು ಪೂರ್ಣಗೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಕೊಟ್ಟ ಪ್ರೀತಿ ಮರಳಿ ಬರುತ್ತೆ. ನಿಮ್ಮ ಕುಟುಂಬದ ಕರ್ಮವೂ ಕೂಡ ಈಗ ಹೀಲಿಂಗ್ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಕೃತಜ್ಞತಾ ಭಾವವನ್ನು ತೋರ್ತಿದ್ದೀರಾ, ಅಂದರೆ ಒಂದು ಕೃತಜ್ಞತೆಯೇ ನಿಮಗಿಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಇದು ಒಂದು ವಾಸ್ತವ ಸತ್ಯನೇ, ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಷ್ಟು ದಿನ ಕೊರತೆಗಳ ಕಡೆ ನೋಡ್ತಾ ಇದ್ದೀರಾ, ಇನ್ನೂ ಏನೂ ಆಗಿಲ್ಲ, ಏನೂ ಸಿಕ್ಕಿಲ್ಲ, ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಏನೋ ಇದೇ ರೀತಿ ನೆಗೆಟಿವ್ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಾ. ಆದರೆ ಈಗ ಇಲ್ಲಿ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ನೀವು ಈಗಿರೋದಕ್ಕೂ ಕೂಡ ನಿಮ್ಮ ಬಳಿ ಈಗ ಏನಿದೆಯೋ ಅದಕ್ಕೂ ಕೂಡ ಧನ್ಯವಾದವನ್ನು ಹೇಳಬೇಕಲ್ವಾ, ಕೃತಜ್ಞರಾಗಿರ್ಬೇಕಲ್ವಾ. ಕೃತಜ್ಞತೆ ಇರುವಾಗಲೇ ಆಶೀರ್ವಾದಗಳು ಹೆಚ್ಚಾಗ್ತವೆ. ಈ ಬ್ರಹ್ಮಾಂಡ ಆಗಿರ್ಬೋದು, ಭಗವಂತನ ಕೃಪೆ ಆಗಿರ್ಬೋದು ನಿಮ್ಮ ಮೇಲೆ ಹೆಚ್ಚಾಗುತ್ತೆ. ಅಂದರೆ ಈಗ ನೀವು ಕೈಕಾಲು ಗಟ್ಟಿ ಇದೆ, ಉತ್ತಮ ಆರೋಗ್ಯ ಇದೆ, ಒಬ್ಬರು ಮಕ್ಕಳಿದ್ದಾರೆ, ಒಳ್ಳೆ ಗಂಡ ಇದ್ದಾರೆ, ಒಂದು ಮನೆ ಇದೆ, ನೀವೇ ಅಡುಗೆ ಮಾಡ್ಕೊಂಡು ಸ್ವತಃ ಊಟ ಮಾಡ್ಬೋದು, ಈ ರೀತಿಯಾಗಿ ಒಂದು ವ್ಯವಸ್ಥೆ ಇದೆ ಅಂದರೆ ಅದಕ್ಕೂ ಕೂಡ ಕೃತಜ್ಞತೆಯನ್ನು ಹೇಳಬೇಕು. ಅದು ಬಿಟ್ಟು ಇದ್ದದ್ರ ಕಡೆ ಗಮನ ಬಿಟ್ಟು ಇಲ್ಲದ್ರ ಕಡೆ ನೀವು ಗಮನ ಹರಿಸಿ ಅದಿಲ್ಲ ಇದಿಲ್ಲ ಕೊರತೆಗಳನ್ನೇ ಹುಡುಕ್ತಾ ಇದ್ದೀರಾ. ಕೃತಜ್ಞತೆ ಅನ್ನೋದೇ ಇಲ್ಲ. ನೀವೇ ಹೇಳ್ತಿರಲ್ವ, ಕೆಲವೊಂದು ಸಾರಿ ನೀವು ಯಾರಿಗೆ ಏನೇ ತುಂಬ ಮಾಡಿದರೂ ಕೂಡ ಅವರು ಅದರ ಒಂದು ಫೀಲ್ ಮಾಡೋದಿಲ್ಲ ಅಂತ, ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗ ನಿಮ್ಗೆ ಏನು ಅನ್ಸುತ್ತೆ ಹೇಳ್ರಿ, ಕೃತಜ್ಞತೆನೇ ಇಲ್ಲದ ಮನುಷ್ಯ ಅಂತ ಹೇಗೆ ಹೇಳ್ತಿರಲ್ಲ, ಅದೇ ಒಂದು ಎನರ್ಜಿಯಲ್ಲಿ ಈಗ ನೀವು ಇದ್ದೀರಾ. ಅಂದರೆ ಕೊರತೆಗಳನ್ನೇ ಹುಡುಕ್ತಾ ಇದ್ದೀರಲ್ಲ, ಅದರ ಬದಲು ಬೆಳಗ್ಗೆ ಹೇಳ್ತಿರಲ್ಲ, ನಾನು ಇವತ್ತು ಜೀವಂತ ಇದ್ದೀನಿ, ಇವತ್ತು ಎದ್ದಿದ್ದೀನಿ, ಎಚ್ಚರವಾಗಿದೆ, ನನಗೆ ಕಣ್ಬಿಟ್ಟಿದ್ದೀನಿ, ಮತ್ತೆ ಈ ಜಗತ್ತನ್ನು ನೋಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಒಂದು ಧನ್ಯವಾದವನ್ನು ಅಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿಮ್ಮ ಕುಟುಂಬ, ಆಹಾರ, ಸಣ್ಣ ಸಂತೋಷಗಳಿಗೂ ಕೂಡ ಧನ್ಯವಾದವನ್ನು ಹೇಳೋದನ್ನು ಕಲಿಬೇಕು. ದಿನಕ್ಕೆ ಕನಿಷ್ಠ 3 ವಿಷಯಗಳಿಗೆ ಕೃತಜ್ಞತೆಯನ್ನು ನೀವು ವ್ಯಕ್ತಪಡಿಸಲೇಬೇಕು. ಇದು ಸಣ್ಣದಂತೆ ಕಾಣಬಹುದು, ಆದರೆ ದೊಡ್ಡ ಎನರ್ಜಿಯನ್ನು, ಸಂಪೂರ್ಣವಾದ ನಿಮ್ಮ ಭವಿಷ್ಯವನ್ನು ಬದಲಿಸಿ ರೂಪಾಂತರಿಸಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಸಾರಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ತೃಪ್ತಿನೇ ಇರೋದಿಲ್ಲ. ಇಲ್ಲಿ ತೃಪ್ತಿ ಪಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಿಲ್ಲ ಇದಿಲ್ಲ, ಏನೂ ಸಿಕ್ಕಿಲ್ಲ, ಇನ್ನೂ ಆಗಿಲ್ಲ, ನಾನು ಅದು ಮಾಡಿದೆ, ಪೂಜೆ ಮಾಡಿದೆ, ಎಲ್ಲ ಪ್ರಯತ್ನ ಮಾಡಿದೆ ಅನ್ನೋದಕ್ಕಿಂತ ನೀವು ಒಂದು ಕಡೆ ತಿರುಗಿ ನೋಡಿ, ಜೀವನವೇ ನಿಮ್ಮನ್ನು ಇನ್ನೊಂದು ಕಡೆ ತಿರುಗಿಸುತ್ತೆ. ಅದೇ ಕೃತಜ್ಞತೆ ಅನ್ನೋದು ಇಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ. ನೀವು ಒಬ್ಬರೇ ಅಲ್ಲವೇ ಅಲ್ಲ, ನಿಮ್ಮ ಜೀವನದಲ್ಲಿ ಈಗಾಗಲೇ ಅನೇಕ ಆಶೀರ್ವಾದಗಳು ಕೂಡ ಇವೆ. ಅವುಗಳನ್ನು ಗುರುತಿಸಿದ ಕ್ಷಣದಿಂದಲೇ ಹೊಸ ಬಾಗಿಲುಗಳು ತಾನಾಗಿ ತೆರೆಯಲು ಶುರು ಮಾಡ್ತೇವೆ. ಆದರೆ ನೀವೇ ಅದಿಲ್ಲ ಇದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕೊರತೆಗಳನ್ನು ನಿಮ್ಮ ಮನದಲ್ಲಿ ಮೂಡಿಸ್ಕೊಂಡು ಕೃತಜ್ಞತೆ ಇಲ್ಲದಂತಾಗಿ, ಅಂದರೆ ಈ ಗಾಳಿ ಸಿಕ್ಕಿದೆ, ಬೆಳಕು ಸಿಕ್ಕಿದೆ, ಇಲ್ಲಿ ನಡೆದಾಡ್ತಾ ಇದ್ದೀರಾ, ಇಲ್ಲಿ ನೀವು ಎಲ್ಲ ರೀತಿಯಲ್ಲಿ ಒಂದು ಸೌಕರ್ಯಗಳನ್ನು ಪ್ರಕೃತಿಯಿಂದ ಪಡ್ಕೊಳ್ತಾ ಇದ್ದೀರಾ ಅಂದರೆ, ಹಾಗೆ ನೀವು ಪ್ರಾಣಿ ಪಕ್ಷಿಗಳಿಗೆ ದಯೆ, ಕರುಣೆ, ಪ್ರೇಮ, ಸೇವೆಯನ್ನು ತೋರಿಸಿ ನೀವು ಅವುಗಳಿಂದ ದೋಷಗಳನ್ನು ಕೂಡ ಕಳ್ಕೊಳ್ಬೋದು, ಅವುಗಳ ಬ್ಲೆಸ್ಸಿಂಗ್ಗಳನ್ನು ಕೂಡ ಸ್ವೀಕರಿಸ್ಬೋದು. ಅನೇಕ ರೀತಿಯ ದಾರಿಗಳು ನಿಮಗಿದ್ದರೂ ಕೂಡ, ಭಗವಂತ ದಯಪಾಲಿಸಿದರೂ ಕೂಡ ನೀವು ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರತೆಗಳನ್ನೇ ತೋರಿಸ್ತಾ ಇದ್ದೀರಾ. ಅಲ್ಲಿಗೆ ನೀವು ಬ್ಲಾಕೇಜ್ಗಳತ್ತನೇ ಹೋಗ್ತಾ ಇದ್ದೀರಾ. ಸುತ್ತುವರೆದು ಬಿಟ್ಟಿದೆ ನಿಮ್ಮ ಕಡೆ ನೆಗೆಟಿವ್ ಎನರ್ಜಿ ಅನ್ನೋದು. ಅದರಿಂದ ಹೊರಗೆ ಬರಬೇಕು ಅಂದರೆ ಕೃತಜ್ಞತಾ ಭಾವ ಇರಬೇಕು. ಅಂದರೆ ಇಲ್ಲಿಂದ ನಿಮಗೇನು ಸಿಕ್ಕಿದೆ ಒಳ್ಳೆಯದು, ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಸಂತೋಷ ಸಿಕ್ಕರೂ ಕೂಡ ನೀವು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಷ್ಟು ವರ್ಷದ ಜೀವನದಲ್ಲಿ ನಿಮಗೆ ಒಂದು ಕ್ಷಣನಾದರೂ ನೀವು ಸಂತೋಷ ಪಡದೇ ಇರೋದು ಇದೆಯಾ? ಇದೇ ತಾನೇ. ಯಾವುದೋ ಒಂದು ಕ್ಷಣ, ಮದುವೆ ಆದ ಕ್ಷಣ ಆಗಿರ್ಬೋದು, ಮಗುವಾದ ಕ್ಷಣ ಆಗಿರ್ಬೋದು, ಇಲ್ಲ ಇನ್ಯಾವುದೋ ನಿಮ್ಮ ಬಾಲ್ಯದ ನೆನಪಾಗಿರ್ಬೋದು, ಆ ಬಾಲ್ಯದಲ್ಲಿ ನೀವು ಆಟ ಆಡಿದ್ದಾಗಿರ್ಬೋದು, ಹಾಗೆ ಅಪ್ಪ ಅಮ್ಮ ಹೊಸ ಬಟ್ಟೆ ತಂದುಕೊಟ್ಟದ್ದಾಗಿರ್ಬೋದು, ಹೊಸ ಕೆಲಸ ಸಿಕ್ಕಿದ್ದಾಗಿರ್ಬೋದು, ಓದಿನ ವಿಚಾರದಲ್ಲಾಗಿರ್ಬೋದು, ನಿಮಗೆ ಇಷ್ಟ ಆದ ರೀತಿಯಲ್ಲಿ ಮಾರ್ಕ್ಸ್ ಬಂದು ನೀವು ಪಾಸ್ ಆಗಿದ್ದಾಗಿರ್ಬೋದು. ಇದೇ ರೀತಿ ಎಷ್ಟೋ ಸಂತೋಷ ಪಡಲಿಕ್ಕೆ ಒಳ್ಳೊಳ್ಳೆಯ ವಿಚಾರಗಳು ಇದ್ದರೂ ಕೂಡ ನೀವು ಅದರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಬಿಟ್ಟು ಕೃತಜ್ಞತೆ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ. ಅಂದರೆ ನೀವು ಬೇಡ್ತಾ ಇದ್ದೀರಾ, ಅದು ಆಗಲಿಲ್ಲ ಅಂದ ತಕ್ಷಣ ನಿಮ್ಗೆ ಅನ್ನಿಸ್ತಾ ಇದೆ, ನನಗೇನೂ ಸಿಕ್ಕಿಲ್ಲ, ನನ್ನ ಜೀವನದಲ್ಲಿ ನಾನು ಬೇಡಿದ್ದೇನೂ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೊರತೆಗಳನ್ನು, ಅಂದರೆ ಕೃತಜ್ಞತೆ ಹೀನರಾಗಿ ವರ್ತಿಸ್ತಾ ಇದ್ದರೆ ಇದರಿಂದ ಕೂಡ ಬ್ಲಾಕೇಜ್ಗಳು ಉತ್ಪತ್ತಿಯಾಗಿದ್ದಾವೆ. ನೀವು ಯಾವಾಗ ನಿಮ್ಗೆ ಇಲ್ಲಿ ಏನು ಒಂದು ಸಣ್ಣ ಪುಟ್ಟ ಸಂತೋಷ ಸಿಕ್ಕಿದೆಯೋ, ಇವತ್ತು ನೀವು ನೆಮ್ಮದಿಯಿಂದ ಮಲಗ್ತಾ ಇದ್ದೀರಾ, ಬೆಳಗ್ಗೆ ಎದ್ದೇಳ್ತಾ ಇದ್ದೀರಾ, ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೋಗ್ತಾ ಇದ್ದೀರಾ, ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಸಹಾಯ ಸಿಗ್ತಾ ಇದೆ, ನೀವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀರಾ ಅಂದರೆ ಖಂಡಿತ ಇದಕ್ಕೆಲ್ಲ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ವ. ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದರೆ ಒಂದು ಬಾಬಾರವರ ಮಂದಿರಕ್ಕೆ
ಪಾದಕ್ಕೆ ಹೋಗಿ ಒಂದು ಕೈ ಮುಗಿದು ನಿಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದೀರಾ ಅಂಥ ಒಂದು 5 ನಿಮಿಷ ಸಮಯ ನಿಮಗೆ ಸಿಕ್ಕಿದೆ ಅಂದರೆ ಅದಕ್ಕೂ ಕೂಡ ನೀವು ಕೃತಜ್ಞರಾಗಿರಬೇಕಲ್ವ. ಇಲ್ಲಿ ಕೃತಜ್ಞತೆಗಿಂತ ಹೆಚ್ಚಾಗಿ ನೀವು ಕೃತಜ್ಞಹೀನರಾಗಿದ್ದೀರಾ. ಅಂದರೆ ನೀವು ಅದ್ರ ಬಗ್ಗೆ ತೃಪ್ತಿ ಪಡ್ತಾ ಇಲ್ಲ. ಸಿಕ್ಕಿದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಬೆಲೆ ಇಲ್ಲ, ಸಿಗದಿದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀರಾ. ಅದರಿಂದ ಕೂಡ ಬ್ಲಾಕೇಜ್ಗಳು ಉತ್ಪತ್ತಿಯಾಗಿದ್ದಾವೆ. ಹಾಗಾಗಿ ಅದರ ಪಾಠ ಇಲ್ಲಿ ಕಲಿಸ್ತಾ ಇದ್ದಾರೆ ಕೆಲವರಿಗೆ. ಹಾಗಾಗಿ ಅಂಥದ್ದೇ ಒಂದು ಪಾಠಗಳು ಕರ್ಮಗಳು ಎದುರಾಗ್ತದೆ. ನೀವು ಎಲ್ಲಿವರೆಗೂ ಒಂದು ಕೃತಜ್ಞತೆಯ ಒಂದು ಪಾಠವನ್ನು ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಕೆಲವು ಬ್ಲಾಕೇಜ್ಗಳು ಇರ್ತವೆ. ಇದು ವಾಸ್ತವ ಸತ್ಯ. ಇಲ್ಲಿ ಒಂದು ಸತ್ಯವನ್ನು ನಾವು ಹೇಳಲೇಬೇಕಾಗುತ್ತೆ. ಎಲ್ಲದೂ ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕಿಂತ ನೀವು ಈ ರೀತಿ ಮಾಡಿದರೆ, ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡ್ರೆ, ಒಂದು ಸತ್ಯ ಮಾರ್ಗದಲ್ಲಿ ನಡೆದರೆ ನಿಮ್ಮ ಒಂದು ವಿಚಾರದಲ್ಲಿ ನಿಮಗೆ ಪ್ರಗತಿ ಸಿಗುತ್ತೆ ಅಂತ ಹೇಳೋದು ಕೂಡ ಈ ಕಾರಣ ಒಂದು ಎನರ್ಜಿ ಆಗಿರುತ್ತೆ. ಹಾಗಾಗಿ ನೀವು ಇಲ್ಲಿ ವಾಸ್ತವವಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಬ್ಲಾಕೇಜ್ಗಳು ತನ್ನಿಂದ ತಾನೇ ಹಿಂದೆ ಸರಿತವೆ. ಅಂದರೆ ಏನೂ ಬ್ಲಾಕೇಜ್ಗಳೇ ಇಲ್ಲ, ಅಲ್ಲಿ ಒಂದು ನಕಾರಾತ್ಮಕ ಭಾವ ಇದೆ ನಿಮಗಷ್ಟೇ. ಆ ಭಾವವನ್ನು ತೊರೆದು ನೋಡಿ, ಆಗ ನಿಮ್ಮ ಜೀವನದಲ್ಲಿ ನಿಮ್ಮ ಎದುರಿಗೆ ಕನಸುಗಳು ಬಾಗಿಲು ತೆರೆದು ನಿಂತಿದ್ದಾವೆ. ನನ್ನೆಡೆಗೆ ಇಲ್ಲ, ನಾನೇ ನಿನ್ನೆಡೆಗೆ ಬರ್ತೀನಿ, ನನ್ನನ್ನು ಕರ್ಕೋ ಅನ್ನೋ ರೀತಿಲಿ. ಆ ರೀತಿ ನಿಮ್ಮ ಎದುರಿಗೆ ಇದೆ. ಆದರೆ ನೀವೇ ಕೆಲವೊಂದು ವಿಚಾರಗಳಿಂದ ಅದನ್ನು ಮರೆ ಮಾಚಿಬಿಟ್ಟಿದ್ದೀರಾ. ಕೃತಜ್ಞತೆಯೇ ಇಲ್ಲ ಸಿಕ್ಕಿರೋದಕ್ಕೆ. ಹಾಗಾಗಿ ಕೆಲವೊಂದು ಸರಿ ಈ ರೀತಿ ಆಗ್ತದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ತಂದೆ ತಾಯಿ ಇದ್ದಾರೆ, ಅವ್ರ ಬೆಲೆ ನಿಮಗೆ ತಿಳಿದಿಲ್ಲ. ತಂದೆ ತಾಯಿ ಇಲ್ಲದ ಮಗು ಹೇಳ್ತಾ ಇದೆ ನನಗೆ ಅಪ್ಪ ಅಮ್ಮ ಇರಬೇಕಾಗಿತ್ತು ಅವ್ರ ರೀತಿ ಅಂತ ಹೇಳಿ ಅಲ್ವಾ. ಇದೇ ರೀತಿ. ಹಾಗಾಗಿ ಸಿಕ್ಕಿದ್ರ ಬಗ್ಗೆ ಕೃತಜ್ಞತೆ ಇರಲಿ. ಹೆಂಡತಿ ಬಗ್ಗೆ ಬೆಲೆ ಇರಲಿ, ಗಂಡನ ಬಗ್ಗೆ ಬೆಲೆ ಇರಲಿ, ಮಕ್ಕಳ ಬಗ್ಗೆ ಪ್ರೀತಿ ಗೌರವ ಇರಲಿ, ತಂದೆ ತಾಯಿಯ ಬಗ್ಗೆ ಪ್ರೀತಿ ಗೌರವ ಇರಲಿ. ಒಂದು ಮನೆ ಇದೆ, ಒಂದು ಕುಟುಂಬ ಇದೆ, ಅದಿಲ್ಲದವ್ರು ಎಷ್ಟೋ ಜನ ಇದ್ದಾರಲ್ವ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕೃತಜ್ಞತೆ ಒಂದು ಬೆಳೆಸ್ಕೊಳ್ಳಿ, ಆ ಸ್ವಭಾವವನ್ನು, ಗ್ರ್ಯಾಟಿಟ್ಯೂಡ್ ಕಂಡುಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿಗೆ ಹೇಳೋದಾದರೆ ನೀವು ಏನು ಯೋಚಿಸ್ತಾ ಇದ್ದೀರೋ ಅದೇ ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು ಇವೆಲ್ಲವೂ ಒಂದು ಎನರ್ಜಿ. ಈ ಎನರ್ಜಿ ಯಾವ ರೀತಿಯಲ್ಲಿ ಇದ್ದರೆ ಅದೇ ರೀತಿಯ ಘಟನೆಗಳು, ಜನರು, ಅವಕಾಶಗಳು ನಿಮ್ಮ ಕಡೆಗೆ ಖಂಡಿತ ಆಕರ್ಷಿತವಾಗ್ತವೆ. ಹಾಗೆ ಯೋಚಿಸಿದರೆ ಹಾಗೇ ಆಗತ್ತೆ. ಇದನ್ನು ಇನ್ನೂ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ, ಒಬ್ಬ ವ್ಯಕ್ತಿ ಸದಾ ಹೇಳ್ತಾನೆ ನನಗೆ ಕೆಲಸ ಸಿಗಲ್ಲ, ನನ್ನ ಭಾಗ್ಯ ಕೆಟ್ಟದು, ನನಗೇನೂ ಸಿಗೋದಿಲ್ಲ. ಅವನು ದಿನವೂ ಅದನ್ನೇ ಯೋಚಿಸ್ತಾ ಇರ್ತಾನೆ. ಅದರ ಫಲ ಅವಕಾಶಗಳು ಬಂದರೂ ಕೂಡ ಅವನಿಗೆ ಕಾಣಿಸೋದಿಲ್ಲ. ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ ನನಗೆ ಒಂದು ದಿನ ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತೆ, ನಾನು ಕೂಡ ಪ್ರಯತ್ನ ಮಾಡೇ ಮಾಡ್ತೀನಿ, ನನ್ನ ಜೀವನದಲ್ಲೂ ಕೂಡ ನಾನೊಂದು ಸಾಧನೆಯನ್ನು ಮಾಡ್ತೀನಿ, ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವನ ನಂಬಿಕೆ ಯಾವ ರೀತಿ ಫಲ ಕೊಡುತ್ತೆ ಅಂದರೆ ನಿಧಾನವಾಗಿ ಅವಕಾಶಗಳು ಅವನ ಜೀವನಕ್ಕೆ ಬರಲು ಶುರು ಮಾಡ್ತವೆ. ಅವನ ನಂಬಿಕೆ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಆಗ್ತಾ ದಿನನಿತ್ಯ ಅದರ ಕಡೆ ದೃಷ್ಟಿಕೋನ ಹರಿಸ್ತಾ ಹೋಗ್ತಾನೋ ಅಷ್ಟೇ ಅವನ ಜೀವನದಲ್ಲಿ ಆ ರೀತಿಯ ವಿಚಾರಗಳು ನಡೀತಾ ಹೋಗ್ತವೆ. ಎಷ್ಟು ನೀವು ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತೀರೋ ಅದೇ ರೀತಿ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತವೆ. ಈ ಬ್ರಹ್ಮಾಂಡ, ಆ ಭಗವಂತ, ಈ ಗುರುವು ಒಂದು ಕನ್ನಡಿಯಂತೆ. ನೀವು ಯಾವ ಎನರ್ಜಿ ಕಳಿಸ್ತೀರೋ ಅದೇ ಎನರ್ಜಿ ನಿಮಗೆ ಮರಳಿ ಕಳಿಸ್ತಾರೆ. ನೀವು ಭಯ ಕಳಿಸಿದರೆ ಭಯದ ಅನುಭವ ಬರ್ತಾನೆ ಇರುತ್ತೆ. ನೀವು ಪ್ರೀತಿ ಕಳಿಸಿದರೆ ಪ್ರೀತಿ ಮರಳಿ ಬರುತ್ತೆ. ನೀವು ಕೃತಜ್ಞತೆ ಕಳಿಸಿದರೆ ಆಶೀರ್ವಾದಗಳು ಹೆಚ್ಚಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಬಳಸೋ ಸರಳ ವಿಧಾನ ಕೆಲವರಿಗೆ ಇನ್ನೂ ತಿಳಿದಿಲ್ಲ ಅಂಥೇಳಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಸ್ಪಷ್ಟವಾದ ನಿರ್ಧಾರ, ಸ್ಪಷ್ಟವಾದ ಬಯಕೆ ಇಟ್ಕೊಳ್ಳಿ. ಒಂದು ಕ್ಲಿಯರ್ ಆಗಿರಬೇಕು ಅದನ್ನು. ಆದರೆ ಅದನ್ನು ಈಗಾಗಲೇ ನೀವು ಸಿಕ್ಕಿದಂತೆ ಅನುಭವಿಸಬೇಕು. ಅಂದರೆ ನನಗೆ ನನ್ನ ಪ್ರೀತಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಬೇಕು. ನೀವು ಮನಸ್ಸಲ್ಲಿ ಅದನ್ನು ಭಾವನಾತ್ಮಕವಾಗಿ ಆ ಫೀಲಿಂಗ್ ಅನುಭವ ಹೊಂದಬೇಕಂದ್ರೆ, ನಿಮಗೀಗ ಅನಾರೋಗ್ಯದ ಸಮಸ್ಯೆ ಇದೆ ಅಲ್ವಾ, ನನಗೆ ಆರೋಗ್ಯ ಉತ್ತಮವಾಗಿದೆ, ನನಗ ತುಂಬ ಸಂತೋಷವಾಗಿದ್ದೀನಿ, ಯಾವುದೇ ರೀತಿ ದೇಹ ಬಾಧೆಗಳಿಲ್ಲ, ನನ್ನನ್ನು ನನ್ನ ಗುರುವು ಹೀಲ್ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ವಾಸ್ತವವಾಗಿ ಅದನ್ನು ಆ ರೀತಿಯ ಒಂದು ಎನರ್ಜಿಯ ಫೀಲನ್ನು ನೀವು ಕಳಿಸ್ಬೇಕು ಬ್ರಹ್ಮಾಂಡಕ್ಕೆ. ಆ ರೀತಿಯಾಗಿರಬೇಕು. ಅಂದರೆ ನಿಮಗೆ ಒಂದು ಫೀಲ್ ಇರಬೇಕು, ಇಲ್ಲಿ ಏನು ಸಿಕ್ಕಿದೆಯೋ ಅದು ನನಗೆ ತುಂಬ ಒಳ್ಳೆಯದೇ ಸಿಕ್ಕಿದೆ ಅನ್ನೋ ರೀತಿಲಿ. ಅಂದರೆ ಸಂಶಯ ಇರಬಾರ್ದು, ನಂಬಿಕೆ ಇರಬೇಕು, ಹಾಗೆ ಕೃತಜ್ಞತೆ ಇರಬೇಕು. ನಿಮ್ಮ ಬಳಿ ಏನಿದೆಯಲ್ಲ ಅದಕ್ಕೆ ಧನ್ಯವಾದಗಳನ್ನು ನೀವು ಆವಾಗವಾಗ ಹೇಳ್ತಾ ಇರಬೇಕು. ಆ್ಯಕ್ಷನ್ ಯಾವ ರೀತಿ ತೊಗೊಳ್ಬೇಕು ಅಂದರೆ ಕೇವಲ ಯೋಚನೆ ಸಾಕಾಗೋದಿಲ್ಲ, ಸ್ವಲ್ಪ ಪ್ರಯತ್ನ ಕೂಡ ಬೇಕು. ಲಾ ಆಫ್ ಅಟ್ರಾಕ್ಷನ್ ಒಂದು ಮಾಯೆ ಅಲ್ಲ, ಇದು ಒಂದು ವಿಜ್ಞಾನ, ಮನಸ್ಸಿನ ವಿಜ್ಞಾನ ಕೂಡ ಆಗಿದೆ. ನಿಮ್ಮ ಒಳಗಿನ ಪ್ರೋಗ್ರಾಮಿಂಗ್ ಬದಲಾಗಿದ್ದರೆ ಒಂದು ಶಿಸ್ತು ಹೊರಗಿನ ಜೀವನವನ್ನು ಕೂಡ ಬದಲಾಯಿಸುತ್ತೆ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಜಿಸಿ ಅಂತ ಬಾಬಾ ಹೇಳ್ತಾ ಇರೋದು. ಉತ್ತಮವಾದ ಕರ್ಮಗಳು ನಿಮ್ಮನ್ನು ಉತ್ತಮವಾದ ದಿಕ್ಕಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಉತ್ತಮವಾದದ್ದನ್ನು ನಿಮಗೆ ಆಕರ್ಷಣೆ ಮಾಡುತ್ತವೆ. ಅಂದರೆ ನೀವು ಅಂಥವನ್ನು ಆಕರ್ಷಣೆ ಮಾಡ್ತೀರ. ನಿಮ್ಮ ಮನಸ್ಸು ಒಂದು ಬೀಜ, ನೀವು ಅದರಲ್ಲಿ ಯಾವ ಯೋಚನೆ ಬಿತ್ತುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಮರವಾಗಿ ಬೆಳೆಯುತ್ತೆ. ಆದ್ದರಿಂದ ಒಳ್ಳೆಯ ಯೋಚನೆ,
ಆಲೋಚನೆ, ಒಳ್ಳೆಯ ಭಾವನೆ, ಒಳ್ಳೆಯ ನಂಬಿಕೆ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ಈಗಿನ ಒಂದು ಸಮಯಕ್ಕೆ. ಇದು ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. ಹಾಗೆ ನಿಮ್ಮ ಮನಸ್ಸಿನ ಒಂದು ಮಾತನ್ನು ಕೂಡ ಈ ಸಮಯದಲ್ಲಿ ಏನಿದೆ ಅದನ್ನು ಕೂಡ ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತೆ. ಯಾವ ವಿಚಾರದಲ್ಲಿ ನೀವೀಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ದೃಢವಾದ ನಂಬಿಕೆ ಇಟ್ಟು ಖಂಡಿತವಾಗಿಯೂ ಅದು ಕೈಗೂಡುವ ಸಮಯ ಬಂದಿದೆ. ಅದು ಪ್ರೀತಿ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು. ಹಾಗೆ ಅಂದರೆ ಪ್ರಾರ್ಥನೆ, ಮ್ಯಾನಿಫೆಸ್ಟ್ ಅಂದರೆ ಒಂದು ಸಂಕಲ್ಪ ಮಾಡಿ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಆಗಿರ್ಬೋದು, ಅವರ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ನೀವೇನೋ ಒಂದು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀರಲ್ಲ, ಆ ಆಸೆ ಇದೇ ವರ್ಷ ಪೂರ್ಣಗೊಳ್ಳುತ್ತೆ. ನೀವು ತುಂಬ ಖುಷಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಭಗವಂತನಿಗೆ. ಅಂದ ತಕ್ಷಣ ನಿಮ್ಮ ಜೀವನದಲ್ಲಿ ಬರ್ತಾಯಿದೆ. ಇದಕ್ಕೆ ಕಾರಣ ಗುರು. ಅವ್ರ ನಿಮ್ಮ ಜೀವನದಲ್ಲಿ ಬಂದಮೇಲೆ ನಿಮ್ಮ ಜೀವನ ಶೈಲಿಯೇ ಬದಲಾಗಿದೆ. ಜೀವನ ಶೈಲಿ ಅಂದರೆ ನೀವು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ, ನಾನು ಕೂಡ ಈ ರೀತಿ ಬದಲಾಗ್ತೀನಿ, ನನ್ನ ಜೀವನದಲ್ಲಿ ಇದೆಲ್ಲ ನಡೆಯುತ್ತೆ ಅಂತೇಳಿ ನೀವು ಅಂದ್ಕೊಂಡಿಲ್ಲ. ಆ ರೀತಿ ನಿಮ್ಮ ಜೀವನ ವಿಭಿನ್ನವಾದ ಒಂದು ಬದಲಾವಣೆಯನ್ನು ಹೊಂದಲಿಕ್ಕೆ ಕಾರಣ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಈ ರೀತಿ ಆಗಿದೆ. ಇದು ಕೂಡ ಈಗಿನ ಎನರ್ಜಿ. ಸಂತಾನದ ವಿಚಾರ ಆಗಿರ್ಬೋದು, ಹಾಗೆ ಕೆಲವೊಂದು ಸಂತಾನದ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ, ಅದಕ್ಕೆ ಸಂಪೂರ್ಣವಾದ ಆಶೀರ್ವಾದ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಇರಿ. ಖಂಡಿತ ಇಲ್ಲಿ ಅಸಂಭವ ಅನ್ನೋದು ಏನು ಅಂದ್ಕೊಂಡಿದ್ದೀರ ಅದು ಸಂಭವ ಆಗುತ್ತೆ. ಹಾಗಾಗಿ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ಇರಬೇಕು ಅಂದರೆ ಒಂದು ವಾಸ್ತವ. ಅಂದರೆ ಅದು ಆಗಲ್ಲ ಅಂದರೆ ಅದು ಆಗೋದೇ ಇಲ್ಲ. ಆಗತ್ತೆ ಸಾಧ್ಯ ಅಂದರೆ ಖಂಡಿತ ಅದಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು, ಒಂದು ದೃಢವಾದ ನಂಬಿಕೆ ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕುಗ್ಬೇಡಿ. ಏರಿಳಿತಗಳು ಜೀವನದಲ್ಲಿ ಇದ್ದೇ ಇರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮರ ಇದೆ ಅಂದರೆ ಅದನ್ನು ಕೂಡ ಕೆಲವು ಜನ ಕಡಿತಾನೆ ಇರ್ತಾರೆ. ಹಾಗಂತ ಅದು ಆ ಚಿಗುರೋದನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ ಅಲ್ವಾ, ಮತ್ತೆ ಚಿಗುರುತ್ತೆ, ಮತ್ತೆ ನೆರಳು ಕೊಡುತ್ತೆ. ಆದರೆ ಆ ನೆರಳಿನಲ್ಲಿ ನಿಂತ ಮನುಷ್ಯ ಮತ್ತೆ ಅದನ್ನು ಕಡಿತಾನೆ ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಾವು ಅದೇ ಥರ ಬದುಕಬೇಕು ಅಂತ ಹೇಳಿ ಈ ಪ್ರಕೃತಿ ಕೂಡ ನಮಗೆ ಹೇಳ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೂ ಕೂಡ ಇಲ್ಲಿ ಕಷ್ಟ ಇದೆ, ನನ್ನ ಜೀವನದಲ್ಲೂ ಕೂಡ ಏರಿಳಿತ ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾನಿಲ್ಲಿ ಮೌನವಾಗಿ ನಿಂತವ್ರನ್ನ ಎದುರಿಸ್ತಾ ಇಲ್ಲ. ನಿಮ್ಗಾದ್ರೆ ಬಾಯಿ ಇದೆ, ನಿಮ್ಗಾದ್ರೆ ಕೈಕಾಲಿದೆ, ನೀವು ಏನು ಬೇಕಾದರೂ ಮಾಡ್ಬೋದು. ಆದರೆ ನಾನಿಲ್ಲಿ ಮೌನವಾಗಿ ಹೋರಾಟ ಮಾಡಬೇಕು. ಆದರೂ ನಾನು ಮಾಡ್ತಾಯಿದ್ದೀನಿ. ನನ್ನ ಜೀವನವನ್ನು ನಾನು ಅಂತ್ಯಗೊಳಿಸ್ಕೊಳ್ಳಲ್ಲ. ಯಾಕಂದರೆ ಇದು ನನಗೆ ಆ ದೇವರು ಕೊಟ್ಟ ಒಂದು ಭಾಗ್ಯವಾಗಿದೆ. ಅದನ್ನು ನಾನು ಸಂಪೂರ್ಣವಾಗಿ ನಾನು ಅದನ್ನು ಭೋಗಿಸ್ತೀನಿ ಅನ್ನೋ ರೀತಿಯಲ್ಲಿ ಅವೇ ಒಪ್ಕೊಂಡಿದ್ದೇವೆ. ಅಂದರೆ ನಾವು ಕೂಡ ಛಲ ಬಿಡದೆ ಹೋರಾಟ ಮಾಡಲೇಬೇಕು. ಈಗ ನಿಮ್ಮ ಸ್ಥಿತಿ ಕೂಡ ಅದೇ ಆಗಿದೆ. ನಿಮ್ಮಲ್ಲಿ ಶಿವ ಮತ್ತು ಶಕ್ತಿಯ ಎರಡೂ ರೀತಿಯ ಒಂದು ಪಾರ್ವತಿ ಪರಮೇಶ್ವರರ ಎರಡೂ ರೀತಿಯ ಒಂದು ಮನೋಭಾವ ಇದೆ, ಶಕ್ತಿ ಇದೆ ನಿಮಗೆ. ಅಂದರೆ ದುರ್ಗೆಯಾಗಿ ನೀವು ಕೆಲವೊಂದು ಸಾರಿ ಕೆಲವು ನಿರ್ಧಾರಗಳನ್ನು ತಗೊಳ್ತೀರಾ, ಹಾಗೆ ಕೆಲವೊಂದು ಸಾರಿ ಶಾಂತವಾಗಿ ಮೃದು ಥರನೂ ಆಗ್ಬಿಡ್ತೀರಾ. ಎರಡೂ ಸ್ವಭಾವ ನಿಮ್ಮಲ್ಲಿದೆ. ನೀವು ಶಕ್ತಿನೂ ಹೌದು, ಹಾಗೆ ದುರ್ಗೆಯೂ ಹೌದು, ಹಾಗೆ ಶಿವನೂ ಹೌದು. ಆ ರೀತಿ ಅಂದರೆ ಗಂಡು ಮಕ್ಕಳಿಂದ ಅಷ್ಟೇ ಆಗೋ ಕೆಲಸ ಅಂತ ಯಾರೆಲ್ಲ ಅಂದ್ಕೊಂಡಿದ್ರಲ್ಲ, ಆ ಕೆಲಸ ನೀವು ಕೂಡ ಮಾಡಿ ತೋರಿಸಿದ್ರ. ಅಲ್ಲಿಗೆ ಶಿವ ಶಕ್ತಿ ಎರಡೂ ವಿಚಾರಗಳು ನಿಮ್ಮಲ್ಲಿ ಇದ್ದಾವೆ. ಅದು ಮನಸ್ಸು ಕುಗ್ಸುತ್ತೆ. ಕೆಲವೊಂದು ಸಾರಿ ಯಾರೋ ಕುಗ್ಗಿಸ್ಬೋದು, ಅದು ಗಂಡಸರು ಮಾಡೋ ಕೆಲಸ ಅಂತ ಹೇಳಿ. ಖಂಡಿತ ಇಲ್ಲ. ನೀವು ಕೂಡ ಒಂದು ಹೆಣ್ಣಾಗಿ ಆ ಒಂದು ಸಮಯದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ನೀವು ಮುಂದೆ ಹೋಗಿದ್ದೀರಾ. ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು, ಸಂದರ್ಭವನ್ನು ಸಂಭಾಳಿಸಿದ್ದೀರಾ. ಕೆಲವೊಂದು ಸಮಯದಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕೂಡ ಶಿವನಾಗಿ ನಿಲ್ಲಲೇಬೇಕಾಗತ್ತೆ. ಆ ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ. ನೀವು ಇತ್ತೀಚೆಗೆ ತುಂಬ ಯೋಚನೆಯಲ್ಲಿ ಕಳೆದು ಹೋಗಿದ್ದೀರಾ. ಮನಸ್ಸು ಒದ್ದಾಡ್ತಾ ಇದೆ. ಒಂದು ಸ್ಪಷ್ಟತೆ ಬೇಕಾಗಿದೆ. ಉತ್ತರಗಳನ್ನು ಹೊರಗೆ ಹುಡುಕಬೇಡಿ, ಒಳಗೆ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ, ಇದು ಹೊರಗಿನ ಗದ್ದಲದ ದಾರಿಯಲ್ಲ, ಇದು ಒಳಗಿನ ನಿಶ್ಶಬ್ದದ ದಾರಿ. ಅಂದರೆ ಮೆಡಿಟೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. 10 ನಿಮಿಷಗಳ ಕಾಲ ನಿಮಗೋಸ್ಕರ ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿ. ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಶಾಂತವಾಗಿಸುತ್ತೆ. ಹಾಗೆ ನಿಮ್ಮ ಬಗ್ಗೆ ಒಂದು ಆತ್ಮವಿಶ್ವಾಸ ಮೂಡಿಸಿ ಹೊರಗಿನ ಜಗತ್ತಿನ ಜೊತೆ ನೀವು ಒಂದು ಹೋರಾಟ ಮಾಡ್ತಿರೋ, ಇಲ್ಲ ಸಂಭಾಳಿಸ್ತಿರೋ, ಹಾಗೆ ಮುಂದುವರಿತಿರೋ, ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ತಿರೋ, ಕೆಲಸ ಮಾಡ್ತಿರೋ, ಅದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೆಡಿಟೇಷನ್ ಮಾಡಿ, ಅದರಲ್ಲಿ ಗುರುವಿನ ಧ್ಯಾನ ಮಾಡಿ, ಇಷ್ಟ ದೇವರ ಧ್ಯಾನ ಕೂಡ ಮಾಡಿ. ಹಾಗೆ ಮಂತ್ರ ಜಪ ಮಾಡಿ ಕೂಡ ಅನ್ನೋ ರೀತಿಯಲ್ಲಿ ಎನರ್ಜಿ ಕೂಡ ಕನೆಕ್ಟ್ ಆಗ್ತಿದೆ. ಅಂದರೆ ಈ ಮಂತ್ರ ಜಪ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಆ ಎನರ್ಜಿ ನಿಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಹಾಗಾಗಿ ಪದಗಳು ಕೇವಲ ಪದಗಳಲ್ಲ, ಅವು ಶಕ್ತಿಯಾಗಿರ್ತವೆ. ಹಾಗಾಗಿ ಓಂ ಸಾಯಿನಾಥಾಯ ನಮಃ, ಓಂ ಶ್ರೀ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತ ಹೇಳ್ತೀರಾ. ಹಾಗೆ ಭಗವದ್ಗೀತೆಯ ಪಾರಾಯಣ ಮಾಡ್ತೀರಾ, ಕೃಷ್ಣನನ್ನು ಸ್ಮರಿಸ್ತೀರಾ. ಹಾಗೆ ನಾವು ಈ ವಿಡಿಯೋ ಕೊನೆಯಲ್ಲಿ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ ಅಂತೇಳಿ ಈ ಮಂತ್ರವನ್ನು ಚಾಂಟ್ ಮಾಡ್ತೀವಲ್ವ. ಇದು ಕೂಡ ದಿನನಿತ್ಯ ನೀವು ಒಂದು ಬಾರಿ ಮಾಡ್ತಾ ಇದ್ದೀರಾ. ದಿನನಿತ್ಯ ಇದನ್ನು ಕೇಳಿಸ್ಕೊಂಡಾಗೆಲ್ಲ ಇದ್ರ ಜೊತೆ ನೀವು ಮಾಡ್ತಾ ಇದ್ದೀರ ಅಂದರೆ ಇದು ಕೂಡ ನಿಮ್ಮನ್ನು ಶುದ್ಧೀಕರಣ ಮಾಡ್ತಾ ಇದೆ.
ನೀವು ಯಾವುದೇ ಒಂದು ಮಂತ್ರವನ್ನು ಜಪ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮನಸ್ಸನ್ನು ನಿಧಾನವಾಗಿ ಶುದ್ಧ ಮಾಡ್ತಾ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಹೊರಗೆ ಕಾಣಿಸೋದಿಲ್ಲ, ಆದರೆ ಒಳಗೆ ನೀವು ಶುದ್ಧವಾಗ್ತಾ ಇರ್ತೀರ. ಆಧ್ಯಾತ್ಮಿಕತೆಯಲ್ಲಿ ಮನಸ್ಸು ಹೋಗಬೇಕು ಅಂತೇಳಿ ಅನಿಸುತ್ತೆ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೊಗೊಳ್ತೀರಾ. ಯಾವ್ದು ತಪ್ಪು ಯಾವ್ದು ಸರಿ ಅಂತೇಳಿ ಗುರುತಿಸ್ತೀರಾ. ತಪ್ಪನ್ನು ದೂರ ಇಡ್ತೀರಾ, ಕೆಟ್ಟದನ್ನು ದೂರ ಇಡ್ತೀರಾ. ಸರಿಯಾದ ಮಾರ್ಗದಲ್ಲಿ ಸ್ವಲ್ಪ ಕಷ್ಟ ಏಳ್ತಾ ಇದ್ದರೂ ಕೂಡ ಅದೇ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಹೋಗ್ತೀರಾ. ಈ ಒಂದು ಮಂತ್ರ ಜಪವನ್ನು ಈ ಸಮಯದಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಒಳಗಿನ ಅಲೆಗಳನ್ನು ಸಮತೋಲನ ಮಾಡ್ತಾ ಇದೆ. ಹಾಗೆ ನೀವು ಎಲ್ಲರ ಬಗ್ಗೆ ಯೋಚಿಸ್ತಾ ಇದ್ದೀರಾ ನಿಜ, ಆದರೆ ನಿಮ್ಮ ಹೃದಯದ ಮಾತೇ ನೀವು ಕೇಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ನಿಮ್ಮನ್ನು ನೀವು ಪ್ರೀತಿಸೋದು ಮರಿಬೇಡಿ. ನಿಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ವಿಶ್ರಾಂತಿ ಕೊಡೋದನ್ನು ಕಲೀರಿ. ನಿಮ್ಮ ಆತ್ಮದ ಜೊತೆ ಕನೆಕ್ಟ್ ಆಗೋದನ್ನು ಮರಿಬೇಡಿ. ಹಾಗೆ ಪ್ರಕೃತಿಯ ಜೊತೆ ನೀವು ಕನೆಕ್ಟ್ ಆದಷ್ಟು ಆ ಭಗವಂತನ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋದು ಫೀಲ್ ಆಗ್ತಾ ಹೋಗುತ್ತೆ. ಇಷ್ಟು ದಿನ ಕಷ್ಟಪಟ್ಟು ಕಾಯ್ತಾ ಇದ್ರಿ, ಕೆಲವೊಮ್ಮೆ ನಿರಾಶೆಯಿಂದ ಕೂಡ ಸಾಕ್ತಾ ಇದ್ರಿ, ಆದರೆ ಈಗ ಎನರ್ಜಿ ಬದಲಾಗ್ತಾ ಇದೆ. ಬರ್ತಿಲ್ಲ ಅನ್ನೋ ಫೀಲಿಂಗ್ಸಿಂದ ಬರ್ತದೆ ಅನ್ನೋ ಸ್ಥಿತಿಗೆ ನೀವೀಗ ಹೋಗ್ತಾ ಇದ್ದೀರಾ. ಇವೆಲ್ಲ ಒಂದು ಮನಸ್ಥಿತಿ ಏನಿದೆಯಲ್ಲ, ಅದು ನಿಮ್ಮ ಕಡೆ ಸಮೃದ್ಧಿಯನ್ನು ಸೆಳೆದುಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಫೀಲ್ ಆಗ್ತಾ ಇದೆ. ನನಗೇನು ಸಿಗೋದಿಲ್ಲ ಅನ್ನೋ ರೀತಿಲಿ ನೀವು ಅಪನಂಬಿಕೆಯನ್ನು ಬಿಟ್ಟುಬಿಡಿ. ಸ್ವೀಕರಿಸಲು ಸಿದ್ಧರಾಗಿ ಕೃತಜ್ಞತೆ ಇಟ್ಕೊಳ್ಳಿ. ಈ ಇರೋದಕ್ಕೆ ಧನ್ಯವಾದ ಕೂಡ ಹೇಳ್ತಾ ಇರಿ. ನಿಮ್ಮ ಮೌಲ್ಯ ತಿಳ್ಕೊಳ್ಳಿ. ನೀವು ಅರ್ಹರು ಅದನ್ನು ಅಂದರೆ ನೀವು ಅದಕ್ಕೆ ಡಿಸರ್ವ್ ಆಗಿದ್ದೀರಾ, ಅದು ನಿಮಗೆ ಡಿಸರ್ವ್ ಆಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಭಯ ಬಿಡಿ. ಹಣ, ಸಂಬಂಧ, ಅವಕಾಶ, ಹಾಗೆ ಕೆಲವು ಭಯ ಇವೆಲ್ಲವೂ ನಿಮ್ಮಲ್ಲಿ ತಡೆಯನ್ನು ಒಡ್ತಾ ಇದ್ದಾವೆ. ಹಾಗಾಗಿ ಅವುಗಳನ್ನು ದೂರ ತಳ್ಳಿ. ನಿಮ್ಮ ಸ್ವಮೌಲ್ಯವನ್ನು ಅರಿತ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ತುಂಬಾ ಚೆನ್ನಾಗಿ ಹರಿದಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಮೊದಲು ಶಾಂತಿ ಬರುತ್ತೆ, ನೆಮ್ಮದಿ ಬರುತ್ತೆ, ಹಾಗೆ ಎಲ್ಲವೂ ಸರಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಸ್ವಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಗೌರವಿಸಿ, ಪ್ರೀತಿಸಿ. ಹಾಗೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ ಯಾರ ಜೊತೆನೂ ಕೂಡ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಕರ್ಮನೇ ಬೇರೆ, ಅವರ ಕರ್ಮನೇ ಬೇರೆ. ನೀವು ಕಲಿಬೇಕಾಗಿರೋ ಪಾಠನೇ ಬೇರೆ, ಅವ್ರು ಕಲಿಬೇಕಾಗಿರೋ ಪಾಠನೇ ಬೇರೆ. ಕೆಲವೊಂದು ಸರಿ ನಾನೇ ಎಲ್ಲ ಸಂಭಾಳಿಸ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ಬಿಡಿ. ನಿಮ್ಮ ಆತ್ಮದ ಉದ್ದೇಶ ಏನಿದೆ ಅದನ್ನು ಪೂರ್ಣಗೊಳಿಸ್ಕೊಳ್ಳೋದ್ರ ಜೊತೆಗೆ ಕರ್ತವ್ಯವನ್ನು ಮಾಡಿ. ಒಂದು ಕುಟುಂಬದಲ್ಲಿ ಇದ್ದೀರಾ ಅಂದರೆ ಅವರೂ ಕೂಡ ಏನಾದರೂ ಕಲಿಯೋದಿರುತ್ತೆ, ಕಲೀಲಿಕ್ಕೆ ಬಿಟ್ಬಿಡಿ. ಆದರೆ ಮಾರ್ಗದರ್ಶನ ಕೂಡ ಮಾಡಿ. ನಿಮ್ಮ ಮಾರ್ಗದರ್ಶನವನ್ನು ಕೂಡ ಅವರು ಮೀರಿ ಏನಾದರೂ ಒಂದು ತಪ್ಪಾದ ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ಅದು ಆ ಕರ್ಮ ಅವರಿಗೆ ಒಂದು ಪಾಠವನ್ನು ಕಲಿಸೇ ತೀರುತ್ತೆ. ಮತ್ತೆ ಮರಳಿ ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಬಳಿ ಬರ್ತಾರೆ. ಆಗ ನಿಮ್ಮ ಮಾರ್ಗದರ್ಶನ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸದೆ ಜೀವನದಲ್ಲಿ ಅವರು ತಪ್ಪು ದಾರಿ ಹಿಡಿಯೋದಿಲ್ಲ. ಹಾಗೊಮ್ಮೆ ನಿಮ್ಮ ಮಾತನ್ನು ಕಡೆಗಣಿಸಿ ಅವ್ರು ಮುಂದೆ ಹೋಗಿ ಕೆಲವೊಂದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದಾರೆ, ಅದಕ್ಕೂ ಕೂಡ ನೀವು ಅಳ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರ ಅಂದರೆ ದುಃಖ ಪಡಬೇಡಿ. ಪ್ರಾರ್ಥನೆ ಮಾಡಿ. ಅವರ ಮನಸ್ಸಿಗೆ ಅದು ಖಂಡಿತ ಹೀಲ್ ಮಾಡುತ್ತೆ, ಅವರನ್ನು ಆ ಒಂದು ಕರ್ಮದಿಂದ ಬಿಡುಗಡೆಗೊಳಿಸುತ್ತೆ. ಆದರೆ ಆ ಕರ್ಮದಿಂದ ಅವರು ಪಾಠ ಕಲೀಲೇಬೇಕಾಗಿತ್ತು, ಅದನ್ನು ಅವ್ರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಾಗಿ ಸ್ವತಃ ಹೋಗಿ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ತಡಿಲಿಕ್ಕೆ ಪ್ರಯತ್ನ ಪಟ್ಟಿರಿ, ಗುರುವಾಗಿ, ತಾಯಿಯಾಗಿ, ತಂದೆಯಾಗಿ. ಆದರೆ ಅವರು ಅದನ್ನು ಅನುಭವಿಸಲೇಬೇಕಾಗಿತ್ತು. ಯಾಕಂದರೆ ನಿಮ್ಮ ಮಾತನ್ನು ಕಡೆಗಣಿಸಿ ಅವ್ರು ಹೋಗಿದ್ದಕ್ಕೂ ಕೂಡ ಅಲ್ಲಿ ಅವರಿಗೆ ಅದು ಒಂದು ಪಾಠ ಸಿಕ್ಕಿದೆ. ಆ ಪಾಠವನ್ನು ಅವರು ಪೂರ್ಣಗೊಳಿಸ್ಕೊಳ್ಬೇಕಾಗಿತ್ತು, ಪೂರ್ಣಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ. ಭಗವಂತನ ಚಿಂತನೆ, ಗುರುವಿನ ಚಿಂತನೆ ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಭಗವದ್ ಧ್ಯಾನ ಅನ್ನೋ ರೀತಿಯಲ್ಲಿ ಬರ್ತದೆ. ಆಧ್ಯಾತ್ಮಿಕ ಒಂದು ಪಯಣದಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ದಯೆ, ಕರುಣೆ, ಪ್ರೇಮ, ಸೇವೆ ಇವು ಮನುಷ್ಯತ್ವ, ಮಾನವೀಯತೆಯ ಗುಣಗಳು ನಿಮ್ಮಲ್ಲಿ ಇರಬೇಕು. ಇವು ಎಷ್ಟು ಹೆಚ್ಚಾಗ್ತದೋ ನಿಮ್ಗೆ ಅನಿಸ್ಬೋದು ಇವೆಲ್ಲ ಇದ್ದವ್ರ ಜೀವನದಲ್ಲಿ ಉದ್ಧಾರ ಆಗಿಲ್ಲ, ನಾವು ಅಲ್ಲೇ ಇದ್ದೀವಿ, ಆದರೆ ತುಂಬ ಕೆಟ್ಟ ಕೆಲಸ ಮಾಡಿದವ್ರು ಮುಂದೆ ಹೋಗಿದ್ದಾರೆ. ಕೆಟ್ಟ ಕೆಲಸ ಮಾಡಿದವರು ಮುಂದೆ ಹೋಗಿದ್ದಾರೆ, ಆದರೆ ಅವ್ರ ಜೊತೆ ದೇವರಿಲ್ಲ. ಅವ್ರಿಗೆ ಏನೇ ಆದರೂ ಆ ಕ್ಷಣದಲ್ಲಿ ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಸಿಗೋದಿಲ್ಲ. ನೀವು ಕಷ್ಟ, ದುಃಖ, ಸಮಸ್ಯೆಯಲ್ಲಿದ್ದೀರಾ, ಭಗವಂತ ನಿಮ್ಮ ಜೊತೆಗಿದ್ದಾರೆ, ಗುರು ನಿಮ್ಮ ಜೊತೆಗಿದ್ದಾರೆ. ಹಾಗೆ ನೀವು ಯಾವುದಾದ್ರೂ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಅಂದರೆ ಅದರಿಂದ ಹೊರಗೆ ತರಲಿಕ್ಕೆ ಅವರು ನಿಮ್ಮ ಮೇಲೆ ಕೃಪೆ ತೋರಿಸ್ತಾರೆ, ಒಂದು ದಾರಿ ತೆರೆದುಕೊಡ್ತಾರೆ. ಕರ್ಮ ಎಷ್ಟೇ ಬಿಗಿ ಹಿಡಿತದಲ್ಲಿ ನಿಮ್ಮನ್ನು ಇಟ್ಕೊಂಡ್ರೂ ಕೂಡ ಅದರಿಂದ ಹೊರ ತರಲಿಕ್ಕೆ ನಿಮ್ಮ ಮೂಲಕವೇ ಅವರು ಕಾರ್ಯನಿರ್ವಹಿಸಿ ನಿಮ್ಮಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಅದರಿಂದ ಅನ್ನೋ ರೀತಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಮನಸ್ಸಲ್ಲಿ ಅಪನಂಬಿಕೆ ಬೇಡ. ಒಳ್ಳೆಯವರಿಗೆ ಒಳ್ಳೆಯದಾಗ್ತಾ ಇಲ್ಲ, ಕೆಟ್ಟವರಿಗೆ ಎಲ್ಲ ಆಗ್ತಾ ಇದೆ ಅನ್ನೋ ರೀತಿಲಿ ಯಾವುದೇ ರೀತಿ ಅಂದ್ಕೊಳ್ಬೇಡಿ. ನನಗೂ ಕೂಡ ನನ್ನದೇ ಆದ ಕರ್ಮಗಳು ಒಳ್ಳೆಯ ಫಲವನ್ನು ತಂದುಕೊಡ್ತೇವೆ ಅನ್ನೋ ರೀತಿಲಿ ಇರಿ. ಈಗೇನು ಸಿಕ್ಕಿದೆ ಅದಕ್ಕೆ ಕೃತಜ್ಞತೆಯ ಫೀಲ್ ಇಟ್ಕೊಳ್ಳಿ. ಕೆಟ್ಟದಾಗ್ತಾ ಇದೆಯಾ, ಇದು ನನ್ನ ಕರ್ಮ, ಕಳ್ಕೊಳ್ಳೋಕ್ಕೆ ಆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಧನ್ಯವಾದಗಳು ಅನ್ನೋ ರೀತಿಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಬನ್ನಿ. ಬದಲಾವಣೆ ಖಂಡಿತ ಆಗುತ್ತೆ. ಹಾಗೆಯೇ ಯಾರಿಗೋ ಒಳ್ಳೇದಾಗ್ತಾ ಇದೆಯಲ್ಲ ಕೆಟ್ಟವರಿಗೆ, ಅವ್ರ ಜೊತೆ ಭಗವಂತ ಇಲ್ಲ, ನಿಮ್ಮ ಜೊತೆಗೆ ಇರೋದು. ಹಾಗಾಗಿ ನಿಮ್ಮನ್ನು ತಿದ್ದುತ್ತಾ ಇದ್ದಾರೆ. ಈಗ ತುಂಬ ಆರೋಗ್ಯವಂತರು ಆಸ್ಪತ್ರೆಗೆ ಹೋಗ್ತಾರಾ? ಇಲ್ಲ ತಾನೇ, ರೋಗಿಗಳಿಗೆ ತಾನೇ ಆಸ್ಪತ್ರೆಗೆ ಹೋಗೋದು. ಹಾಗೆ ಅಂದ್ಕೊಳ್ಳಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಮ್ಮ ಕರ್ಮಗಳು, ಪ್ರಾರಬ್ಧ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ತಿಳಿದೇನೋ ನಾವು ಮಾಡಿದ ಪಾಪಗಳು ಈ ರೀತಿಯಾಗಿ ನಮಗೆ ಕೆಲವು ನೋವು, ದುಃಖ, ಸಮಸ್ಯೆಗಳಾಗಿ ಕಾಡ್ತಾ ಇದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾನೆ ಇರ್ತವೆ. ಕೆಲವರು ಒಪ್ಕೊಂಡು ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ಆತ್ಮದ ಉದ್ದೇಶವನ್ನು ಹೊಂದಿರ್ತಾರೆ. ಕೆಲವರು
ಅಹಂಕಾರ, ನಾನೇನೂ ಮಾಡಿಲ್ಲ, ನಾನೇ ಸರಿಪಡಿಸ್ಕೊಳ್ತೀನಿ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಅನ್ನೋ ರೀತಿಲೂ ಕೂಡ ಕೆಲವರು ವರ್ತನೆಯಿಂದ ಅದನ್ನು ಇನ್ನೂ ತುಂಬ ಅದರಲ್ಲಿ ಸಫರ್ ಮಾಡ್ತಾರೆ. ಅಂದರೆ ಕೈಕಾಲು ಗಟ್ಟಿ ಇದೆ ಅಂತೇಳಿ ಓಡಾಡ್ತಾರೆ, ಕೈಕಾಲು ಮುರಿದು ಬಿದ್ದಾಗ ಅವ್ರಿಗೆ ಯಾರೂ ಸಹಾಯ ಮಾಡೋರಿರಲ್ಲ. ಆದರೆ ನಿಮ್ಗೆ ಹಾಗಲ್ಲ, ಕೈಕಾಲು ಮುರಿಯದ ರೀತಿಯಲ್ಲಿ ಭಗವಂತ ಸರಳವಾಗಿಯೇ ಕೊನೆ ತನಕ ಇಟ್ಟು ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ನಿಮ್ಮ ಆತ್ಮದ ಉದ್ದೇಶ ಏನಿರುತ್ತೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೂ ಕೂಡ ಗುರು ಮಾರ್ಗದರ್ಶನ, ರಕ್ಷಣೆ, ಸಹಾಯ ಸಿಕ್ಕೇ ಸಿಗುತ್ತೆ ನಿಮಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವು ವಾಸ್ತವ ಸತ್ಯ ಇಷ್ಟೇ ಇರುತ್ತೆ, ಜೀವನ ಕಷ್ಟ ಅಲ್ಲ, ಆದರೆ ನೀವು ಕಷ್ಟ ಅಂದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ವಲ್ಪ ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ನಾಳೆ ಬೆಳಗ್ಗೆ ಏಳಿ ಭಗವಂತನಲ್ಲಿ ಆ ದಿನವನ್ನು ಸಮರ್ಪಣೆ ಮಾಡಿಬಿಡಿ. ಗುರುವೇ, ಇವತ್ತಿನ ದಿನ ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ನಿಮ್ಮ ಪಾದಗಳಲ್ಲಿಟ್ಟು ಶರಣಾಗಿದ್ದೀನಿ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ನನ್ನ ದಿನ ಹೇಗಿರಬೇಕು, ನಾನು ಏನು ಕಳ್ಕೊಳ್ಬೇಕು, ಏನು ಕೂಡಬೇಕು, ಎಲ್ಲವನ್ನು ನೀವೇ ನನಗೆ ಗೈಡ್ ಮಾಡಿ ಅನ್ನೋ ರೀತಿಯಲ್ಲಿ ಆ ದಿನದ ಭಾರವನ್ನು ಅವ್ರಿಗೆ ಹಾಕಿಬಿಟ್ರೆ ಆ ಪೂರ್ಣ ಜವಾಬ್ದಾರಿಯನ್ನು ನಾವು ಅವರಿಗೆ ಸಮರ್ಪಣೆ ಮಾಡಿದ ಹಾಗೆ. ಅದು ಯಾವ ರೀತಿಯಿಂದ ನಿಷ್ಕಲ್ಮಶ ಭಾವದಿಂದ, ನಂಬಿಕೆಯಿಂದ ಶರಣಾಗಿಸ್ಬೇಕು. ಆಗ ನೋಡಿ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೀಲಿಕ್ಕೆ ಶುರುವಾಗ್ತವೆ. ಇದೇ ರೀತಿ ದಿನವೂ ಕೂಡ ಅವರಿಗೆ ಸಮರ್ಪಣೆ ಮಾಡ್ತಾ ಅವರ ಶರಣದಲ್ಲಿ ಬದುಕೋದು ಎಷ್ಟು ಸುರಕ್ಷಿತವಾಗಿರುತ್ತೆ, ಹಾಗೆ ನಾನೇ ಎಲ್ಲ ಸರಿಪಡಿಸ್ಕೊಳ್ತೀನಿ ಅನ್ನೋದು ಎಷ್ಟು ಸುರಕ್ಷಿತವಾಗಿರುತ್ತೆ. ಈಗ ಯೋಚನೆ ಮಾಡುವ ಸರಿದಿ ನಿಮ್ಮದಾಗಿದೆ, ಆಯ್ಕೆ ನಿಮಗೆ ಬಿಟ್ಟಿದ್ದಾರೆ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡ್ ಮಾಡಿದೆ, ಸರಿಯಾದ ತೀರ್ಮಾನ ತಗೊಳ್ಳೋಕ್ಕೆ ಸಹಾಯ ಮಾಡಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.